ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಸ್ ಹ್ಯಾಂಡ್ಮೇಡ್ ಹಬ್. ಇವತ್ತು ನಾನು ನಿಮಗೆ ಈಸಿಯಾಗಿ 12 ಇಂಚಸ್ ಡಾಲ್ಸ್ಗೆ ಸ್ಯಾರಿ ಉಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ನೀವು ತುಂಬ ಈಸಿಯಾಗಿ ಮಾಡ್ಬೋದು. ಏನಂದರೆ ಇದಕ್ಕೆ ನಾನು ಈಗಾಗಲೇ ಬ್ಲೌಸ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲೂ ತೋರಿಸಿದ್ದೀನಿ ನಿಮಗೆ ಬ್ಲೌಸ್ ಹೆಂಗೆ ಸ್ಟಿಕ್ ಮಾಡೋದಂತ. ಇನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲೂ ಬ್ಲೌಸ್ ಸ್ಟಿಕ್ ಮಾಡೋದನ್ನು ತೋರಿಸ್ತೀನಿ. ಇದರಲ್ಲಿ ಇವಾಗ ಸ್ಯಾರಿ ಹೇಗೆ ಉಡ್ಸೋದು ಇದಕ್ಕೆ ಅಂತ ನೋಡಿಸ್ತೀನಿ. ಇದು ಈ ಥರ ಡಾಲ್ ತೊಗೊಂಡಿದ್ದೀನಿ ನಾನು. ಬಾರ್ಬಿ ಡಾಲ್ಸು ಕೂಡ ಸೇಮ್ ಪ್ರೊಸೀಜರಲ್ಲೇ ಬಾರ್ಬಿ ಡಾಲ್ಸ್ಗೂ ನೀವು ಸ್ಯಾರಿ ಉಡಿಸ್ಬೇಕು. ಇವಾಗ ಇದಕ್ಕೆ ಹೇಗೆ ಉಡ್ಸೋದು ಅಂತ ತೋರಿಸ್ತೀನಿ. ಇದಕ್ಕೆ ಈ ಥರ ಬಟ್ಟೆ ತೊಗೊಂಡು ಅದಕ್ಕೆ ನಾನು ಮೊದಲೇ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಮೆಜರ್ಮೆಂಟ್ ತೊಗೋಬೇಕಾದ್ರೆ ಯಾವಾಗಲೂ ಇಲ್ಲಿ ಸೊಂಟದಿಂದ ಹಿಡಿದು ಕಾಲವರೆಗೂ ಫುಲ್ಲು ಮೆಜರ್ ಮಾಡ್ಕೊಳ್ಳಿ. ನೋಡಿ, 6.5 ಇಂಚಸ್ ಬರುತ್ತೆ ಹೈಟು. 6.5 ಇಂಚಸ್ ತೊಗೊಳ್ಳಿ. ಮತ್ತು ಇದಕ್ಕೆ ನೀವು ಈ ಲೆಂತ್ ಬಂದುಬಿಟ್ಟು, ಈ ಅಗಲ ಬಂದುಬಿಟ್ಟು ನೀವು 1 ಮೀಟರ್, ಇವಾಗ ನೀವು ಬಟ್ಟೆ ಇದ್ದರೆ 1 ಮೀಟರ್ ಫುಲ್ ತೊಗೊಳ್ಳಿ ಕೆಳಗಡೆ. ಅದು ನಿಮಗೆ ಆಲ್ಮೋಸ್ಟ್ ಮೆಷರ್ಮೆಂಟಲ್ಲಿ ಹೇಳಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ 36 ಇಂಚಸ್ ಬರುತ್ತೆ. 35 to 36 ಇಂಚಸ್ ಮೆಷರ್ಮೆಂಟ್ ಬರುತ್ತೆ. ಮೆಷರ್ಮೆಂಟ್ ನೋಡಿದ್ರೆ 35 to 36 ಇಂಚಸ್ ಬರುತ್ತೆ. ನೀವು ಫುಲ್ 1 ಮೀಟರ್ ತೊಗೊಂಡ್ರೆ ಇದ್ರೆ ಬಟ್ಟೆ 1 ಮೀಟರ್ನು ಅದನ್ನು ತೊಗೊಳ್ಳಿ. ಮತ್ತು ಅದಕ್ಕೆ ಬಾರ್ಡರ್ನ ನಾನು ಕಾಂಟ್ರಾಸ್ಟ್ ಕಲರ್ ಬಾರ್ಡರ್ ತೊಗೊಂಡು ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕೆಳಗಡೆಗೆ ಫುಲ್ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಮೇಲ್ಗಡೆಗೆ ನಿಮಗೆ ಸೆರಗು ಎಷ್ಟಿಗೆ ಬರುತ್ತೋ ಅಷ್ಟಿಗೆ ಮಾತ್ರ ನೀವು ತೊಗೊಂಡ್ರೆ ಸಾಕು. ಯಾಕಂದರೆ ನೀವು ಫುಲ್ ಮೇಲ್ಗಡೆನೂ ಹಾಕ್ಕೊಂಬಿಟ್ರೆ ನಿಮಗೆ ಫ್ರಿಲ್ಸ್ ಮಾಡ್ಕೊತೀರಲ್ಲ, ನೆರಿಗೆ ಹಿಡಿತೀರಲ್ಲ, ಆ ನೆರಿಗೆ ಹಿಡಿಯುವಾಗ ಏನಾಗುತ್ತೆ, ಅದನ್ನು ನೀವು ಪಿನ್ ಮಾಡಿದಾಗ ಇಲ್ಲಿ ತುಂಬ ದಪ್ಪ ಬರುತ್ತೆ. ಮತ್ತು ಪಿನ್ ನಿಮಗೆ ಅಂಟ್ಸೋದಕ್ಕೆ ನೀಟಾಗಿ ಕೂತ್ಕೊಳ್ಳೋದು ಇಲ್ಲ. ಸೊ ಫುಲ್ ಮಾಡಬೇಡಿ. ನೀವು ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಸೆರಗಿಗೆ ಎಷ್ಟು ಬೇಕಾಗುತ್ತೆ ಅಂತ. ನೋಡಿ, ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ನೀವು ಈಗ ತೊಗೊಂಡು ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. ಇಷ್ಟು ತೊಗೊಂಡ್ರೆ ಸಾಕು ಸೆರಗಿಗೆ ಅಂತ. ನಿಮ್ಗೆ ಎಷ್ಟು ಸೆರಗಿಗೆ ಬೇಕೋ ಅಷ್ಟು ಮಾತ್ರ ತೊಗೋಬೇಕಾಗತ್ತೆ. ನೋಡಿ, ಇವಾಗ ನೀವು ಇಷ್ಟುದ್ದ ಸೆರಗು ತೊಗೊಂಡ್ರೆ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಬೇಕಾದ್ರೆ ತಗೊಂಬೋದು. ಈ ಥರ ನೀವು ಮೆಜರ್ಮೆಂಟ್ ತೊಗೋಬೇಕಾಗತ್ತೆ ಸೆರಗಿಗೆ. ಆಮೇಲೆ ಅದೇ ಪಾಯಿಂಟು ನೀವು ಹಿಂಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಬಾರ್ಡ್ರ್ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಈ ಸೈಡು ಮಾಡ್ಕೋಬೇಕು ಸೆರಗಿಗೆ ಹಿಂದೆ, ಈ ಕಡೆ ಏನು ಬೇಕಾಗೋದಿಲ್ಲ. ಸೊ ಈ ಥರ ನೀವು ಬಟ್ಟೆ ರೆಡಿ ಮಾಡ್ಕೋಬೇಕಾಗತ್ತೆ ಫಸ್ಟು. 6.5 ಇಂಚಸ್ ಹೈಟು ಮತ್ತು 35 to 36 ಇಂಚಸ್ ವಿಡ್ತು. ನೀವು 1 ಮೀಟರ್ ಬಟ್ಟೆ ಫುಲ್ಲು ಕೆಳಗಡೆ 6.5 ಇಂಚಸ್ ಉದ್ದ ತೊಗೊಂಡು 1 ಮೀಟರ್ ಬಟ್ಟೆ ಫುಲ್ ಕಟ್ ಮಾಡಿಕೊಂಡು ಅದಕ್ಕೆ ಈ ಥರ ಮೇಲ್ಗಡೆ ಫುಲ್ಲು ಕೆಳಗಡೆ ಫುಲ್ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಮೇಲ್ಗಡೆ ಸೆರಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಟ್ಯಾಚ್ ಮಾಡಿಕೊಂಡು ಮಾಡ್ಕೊಬೇಕು. ಈ ಥರ ಬಟ್ಟೆ ರೆಡಿ ಮಾಡ್ಕೋಬೇಕು. ಈಗ ಸ್ಯಾರಿ ಉಡ್ಸೋದು ನೋಡೋಣ. ಸ್ಯಾರಿ ಉಡ್ಸೋದಕ್ಕೆ ಫಸ್ಟ್ ಏನು ಮಾಡಬೇಕು, ಹಾಟ್ ಗ್ಲೂ ಗನ್ ತೊಗೊಂಡು ಅದನ್ನು ಇಲ್ಲಿ ಸೊಂಟದಿಂದ ಹಿಂಗೆ ಫುಲ್ಲು ಒಂದು ರೌಂಡು ನೀಟಾಗಿ ಗ್ಲೂ ಹಾಕ್ಕೊಂಬಿಡಿ. ಈ ಥರ ಗ್ಲೂ ಹಾಕ್ಕೊಳ್ಳಿ. ಗ್ಲೂ ಹಾಕ್ಕೊಂಡಾದ್ಮೇಲೆ ಅದ್ರ ಮೇಲೆ ನೀವು ಬಟ್ಟೆಯನ್ನು ಹೀಗೆ ಸ್ಟಿಕ್ ಮಾಡ್ಕೊಂಬಿಡಿ ನೀಟಾಗಿ. ನೋಡಿ, ಒಂದು ರೌಂಡು ತಗೊಂಡು ಸ್ಟಿಕ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಸ್ಟಿಕ್ ಮಾಡಿಕೊಂಡು ಇದು ನೆರಿಗೆ ನಿಮ್ಗೆ ನೀಟಾಗಿ ಕೂಡಬೇಕು, ಅಲ್ಲಾಡಬಾರ್ದು. ಅಂದರೆ ಇಲ್ಲಿ ಕಾಲ ಮೇಲೆ ಇಲ್ಲೊಂದು ಕಡೆ ಹೀಗೆ ತಗೊಂಡು ಇದನ್ನು ಹೀಗೆ ಇದಕ್ಕೆ ಹಿಂಗೆ ಸ್ಟಿಕ್ ಮಾಡ್ಕೊಂಡ್ಬಿಡಿ. ಅವಾಗ ನೀಟಾಗಿ ಕೂತ್ಕೊಳ್ಳೋದು ನೆರಿಗೆ. ನಾನು ಹಿಂಗೆ ತೊಗೊಂಡಾದ್ಮೇಲೆ ಇವಾಗ ಮತ್ತೆ ಇಲ್ಲೊಂದು ಸ್ವಲ್ಪ ಗ್ಲೂ ಹಾಕ್ಕೊಂಡು ಇಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿಗೆ ಒಂಚೂರು ಗ್ಲೂ ಹಾಕಿ ಹೀಗೆ ಅಂಟಿಸ್ಕೊಳ್ಳಿ. ಮತ್ತು ಇಲ್ಲಿ
ಸ್ಟಾರ್ಟಿಂಗ್ನಲ್ಲಿ ಇಲ್ಲೊಂದು ಸ್ವಲ್ಪ ಹಿಂಗೆ ಅಂಟಿಸ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, ನೋಡಿ ಇಲ್ಲಿ ಮತ್ತೆ ಗ್ಲೂ ಹಾಕ್ಕೋಬೇಕು ಹಿಂಗೆ ಈ ಸೈಡ್ಗೆ. ಈ ಸೈಡಲ್ಲಿ ಒಂದು ಸಲ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಂಡಿದ್ದೀವಿ ಈ ಕಡೆ. ಇವಾಗ ಈ ಸೈಡ್ಗೆ ಈ ಥರ ನೀವು ಬಾರ್ಡರ್ನ ಎಲ್ಲಿಂದ ತೊಗೊಂಡಿದ್ದೀರಾ ನೋಡಿ, ನೀವೆಲ್ಲಿಂದ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀರಾ ಸೆರ್ಗಿಗೆ ಅಂತ, ಆ ಬಾರ್ಡರ್ ಕರೆಕ್ಟಾಗಿ ಇದ್ರ ಮೇಲೆ ಹೀಗೆ ಕೂಡಿಸ್ಕೋಬೇಕು. ಎಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡ್ಕೊಂಡಿರ್ತೀರ ಸೆರ್ಗಿಗೆ ಆ ಬಾರ್ಡರ್ನ ಇಲ್ಲಿ ಹೀಗೆ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಸೆರ್ಗನ್ನ ಈ ಕಡೆಗೆ ಹಿಂಗೆ ಹಿಂದಕ್ಕೆ ಹಿಂಗೆ ತೊಗೊಂಬಿಡಿ. ತೊಗೊಂಬಿಟ್ಟು ಇವಾಗ ಇಲ್ಲಿ ನೆರಿಗೆ ಹಿಡ್ಕೋಬೇಕು. ಈ ಪೋರ್ಷನ್ನ ನೋಡಿ, ಈ ಪೋರ್ಷನ್ನ ನೆರಿಗೆ ಹಿಡ್ಕೋಬೇಕು. ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿ ನೆರಿಗೆ ಮಾಡ್ಕೊತಾ ಹೋಗಬೇಕು. ಹೀಗೆ ಒಂದು ಸ್ವಲ್ಪ ಹೀಗೆ ಬಿಟ್ಬಿಡಿ. ಬಿಟ್ಬಿಟ್ಟು ನೋಡಿ ನೀಟಾಗಿ ಬರುತ್ತೆ. ಹಿಂಗೆ ಆ ಸೈಡಿಗೆ ನೆರಿಗೆ ಬರೋ ಹಾಗೆ, ರೈಟ್ ಸೈಡ್ಗೆ ನೆರಿಗೆ ಬರೋ ಹಂಗೆ ನೆರಿಗೆ ಮಾಡ್ಕೋತಾ ಹೋಗಬೇಕು. ನೀಟಾಗಿ ಬರುತ್ತೆ ನಿಮಗೆ ಪ್ಲೀಟ್ಸು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ನೆರಿಗೆ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸೂಜಿ ದಾರ ತಗೊಂಡು ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ ಇದಕ್ಕೆ. ನೀಟಾಗಿ ಇದನ್ನು ಹಿಂಗೆ ಎಲ್ಲ ನೆರಿಗೆಗಳನ್ನು ನೀಟಾಗಿ ಕಾಣೋ ಥರ ನೀಟಾಗಿ ಹಿಂಗೆ ಜೋಡಿಸ್ಕೊಂಡು ಇವಾಗ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಕಡೆಯಿಂದ ಹೀಗೆ ನೋಡಿ, ಈ ಕಡೆಯಿಂದ ಹಿಂಗೆ ಹಿಂಗೆ ಒಂದೆರಡು ಮೂರು ಸಲ ಈ ಕಡೆಯಿಂದ ಈ ಕಡೆಗೆ ಹೀಗೆ ತಗೊಳ್ಳೋಣ. ನೋಡಿ ಈ ಥರ ಹಿಂಗೆ ತಗೊಂಡು ಮತ್ತೇನು ಮಾಡೋಣ, ನೀಟಾಗಿ ಹಿಂಗೆ ಇಲ್ಲಿಂದ ಹೀಗೆ ಒಂದು ಸಲ ಇಲ್ಲಿಂದ ಇಲ್ಲಿಗೆ ಈ ಥರ ಒಳಗಡೆಗೆ ಹೀಗೆ ತಗೊಳ್ಳೋಣ. ಬರದೇ ಇರಲಿ ನೆರಿಗೆಗಳು ನೀಟಾಗಿ ಕೂರಲಿ ಅಂತ ತಗೊಂಡು ಹಿಂದಕ್ಕೆ ತಗೊಂಡು ಇಲ್ಲಿ ಗಂಟು ಹಾಕ್ಕೊಂಬಿಟ್ಟು ಹೀಗೆ ನೀಟಾಗಿ ಸೂಜಿ ದಾರದಲ್ಲಿ ಟಾಕ ಹಾಕ್ಕೊಳ್ಳೋಣ ಒಂದು ಸಲ. ಇವಾಗ ಈ ನೆರಿಗೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಇದನ್ನು ಇಲ್ಲಿಗೆ ಸ್ಟಿಕ್ ಮಾಡ್ಕೊಂಬಿಡಿ. ಗ್ಲೂ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಜಾಸ್ತಿನೇ ಗ್ಲೂ ಹಾಕ್ಕೊಂಡು ಇದನ್ನು ಹೀಗೆ ನೀಟಾಗಿ ಹೀಗೆ ಸ್ಟಿಕ್ ಮಾಡ್ಕೊಂಬಿಡಿ. ನೋಡಿ ಇದೇನಾದ್ರೂ ಬೀಳೋದಿಲ್ಲ, ಇದು ನೀಟಾಗಿ ಸ್ಟಿಕ್ ಆಗುತ್ತೆ. ಇವಾಗ ಸೆರ್ಗು ಹಾಕ್ಕೊಳ್ಳೋಣ. ಸೆರ್ಗು ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಹಿಂದಕ್ಕೆ ಹಿಂಗೆ ತೊಗೊಂಡಿರ್ತೀವಲ್ಲ ಬಟ್ಟೆ, ಇದನ್ನು ಹಿಂಗೆ ತೊಗೊಂಡು ಇಲ್ಲಿಂದ ನೆರಿಗೆ ಹಿಡ್ಕೊಳ್ಳೋಣ. ಈ ಥರ ನೆರಿಗೆ ಎಷ್ಟು ಬರುತ್ತೋ ಅಷ್ಟು ನೆರಿಗೆ ತೊಗೊಳ್ಳಿ. ಅಟ್ಲೀಸ್ಟ್ ಒಂದು 4 ಆದರೂ ನೆರಿಗೆ ಬಂದರೆ ನೀಟಾಗಿ ಕಾಣುತ್ತೆ ಸ್ಯಾರಿ. ನೋಡಿ ಈ ಥರ ಇದನ್ನು ಆಮೇಲೆ ಹೀಗೆ ಸರಿ ಮಾಡ್ಕೋಬೇಕು. ನೆರಿಗೆನೆಲ್ಲ ನೀಟಾಗಿ ಕೂಡಿಸ್ಕೋಬೇಕು ಈ ಥರ. ನೆರಿಗೆ ಹಿಡ್ಕೊಂಡು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಸೆರ್ಗು. ಅಲ್ಲಿಗೆ ಇಲ್ಲಿಗೆ ಒಂದು ಟಾಕ ಹಾಕ್ಕೊಂಬಿಡ್ಬೇಕು ಸೂಜಿ ದಾರದಲ್ಲಿ. ನೋಡಿ ಈ ಥರ ಪ್ಲೇಟ್ಸ್ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಇದು ಈ ಥರ ನೋಡಿಕೊಂಡು ಇಲ್ಲಿಗೆ ಒಂದು ಸೂಜಿ ದಾರ ತಗೊಂಡು ಹೀಗೆ ಒಂದು ಟಾಕ ಹಾಕ್ಕೊಂಬಿಡ್ಬೇಕು. ಈ ಥರ ಹಿಂದಕ್ಕೆ ತಗೊಂಡು ಹೀಗೆ
ಟಾಕ್ ಹಾಕ್ಕೊಂಡ್ಬಿಡ್ಬೇಕು. ಆವಾಗ ಸೆರಗು ನೀಟಾಗಿ ಹಿಂಗೆ ನಿಲ್ಲುತ್ತೆ. ಇವಾಗ ಇದನ್ನು ಎಲ್ಲಿಗೆ ಸೆರಗು ನೀವು ಹಾಕ್ಕೋಬೇಕೋ ಆ ಪೋರ್ಷನ್ಗೆ ನೀವು ಅಲ್ಲಿಗೆ ಒಂದು ಹಾಟ್ ಗ್ಲೂ ತೊಗೊಂಡು ನೀಟಾಗಿ ಗ್ಲೂ ಹಾಕಿ ಅಲ್ಲಿ ಕರೆಕ್ಟಾಗಿ ಸೆರಗನ್ನ ಹೀಗೆ ಅಂಟಿಸ್ಕೊಂಬಿಡಬೇಕು. ನೋಡಿ ನೀಟಾಗಿ ಸೆರಗು ನಿಂತ್ಕೊಂಡ್ಬಿಡ್ತು. ಈಗ ಅದನ್ನು ಸೆಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ನಿಲ್ಲತ್ತೆ ನೋಡಿ. ಇವಾಗ ಸೆರಗು ನೋಡಿ ಹಿಂಗೆ ನೀಟಾಗಿ ಅದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಹಿಂಗೆ ಹಿಂಗೆ ನೀಟಾಗಿ ಪ್ಲೇಟ್ಸ್ ಇಟ್ಕೊಂಡು ಹಿಂಗೆ ಸೆಟ್ ಮಾಡ್ಕೊಬೇಕು. ಈಗ ಸ್ಯಾರಿ ರೆಡಿ ಆಗುತ್ತೆ. ನೀಟಾಗಿ ಸೆಟ್ ಮಾಡಿಕೊಂಡು ಇದಕ್ಕೆ ನೀವು ಡಾಬ್ ಹಾಕ್ಕೊಂಡು ಅಂಟಿಸ್ಕೊಂಬಿಟ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಸೆರಗು ಅಲ್ಲಾಡ್ದಂಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ. ನೀಟಾಗಿ ನೀವು ಇದನ್ನು ಸೆಟ್ ಮಾಡಿಕೊಂಡು ನೋಡಿ ಈ ಥರ ಹಿಂಗೆ ಎಳ್ಕೊಂಡು ಇದಕ್ಕೆ ಇಲ್ಲಿ ಸ್ಟೋನ್ ಚೈನ್ ಯೂಸ್ ಮಾಡಿ ನಾನು ನಿಮಗೆ ಲಾಸ್ಟ್ ಸ್ಮಾಲ್ ಡಾಲ್ಸ್ ಇದಕ್ಕೆ ತೋರಿಸಿದ್ದೀನಿ ಹೇಗೆ ಸ್ಟೋನ್ ಶೀಟ್ಸ್ನ ಕಟ್ ಮಾಡ್ಕೊಳ್ಳೋದು ಅಂತ. ಹೀಗೆ ಸ್ಟೋನ್ ಶೀಟ್ನ ಕಟ್ ಮಾಡ್ಕೊಂಡು ಇದಕ್ಕೆ ಡಾಬ್ ಮಾಡ್ಕೊಂಡಿದ್ದೀನಿ. ನೀವು ಬೇರೆ ಏನಾದರೂ ಜುವೆಲ್ಸ್ ನಿಮ್ಮ ಹತ್ರ ಏನು ಜುವೆಲ್ಸ್ ಇದೆ ಅದು ಲೈಕ್ ಏನಾದರೂ ನೀವು ಸರ ಅದು ಇದು ಏನಿರುತ್ತೆ ಅದನ್ನೆಲ್ಲ ನೀವು ಹಾಕ್ಕೋಬೋದು. ಇದಕ್ಕೆ ಇದೇ ಸ್ಟೋನ್ ಶೀಟ್ ಅಂತಲೇ ಇಲ್ಲ, ನಿಮ್ಮ ಕ್ರಿಯೇಟಿವಿಟಿಗೆ ನೀವು ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಡೆಕೋರೇಟ್ ಮಾಡ್ಕೋಬೋದು. ಇದಕ್ಕೆ ಕೂದಲು ಮಾಡೋಕ್ಕೆ ತೋರಿಸ್ತೀನಿ ನಾನು. ಕೂದಲು ಏನಂದರೆ ಲಾಸ್ಟ್ ವೀಡಿಯೋನಲ್ಲೆಲ್ಲ ನಾನು ಉಲ್ಲನ್ ಯೂಸ್ ಮಾಡಿ ಕೂದಲು ಮಾಡೋದನ್ನು ತೋರಿಸಿದ್ದೆ. ಇವಾಗ ಇದು ಬೇರೆ ಥರದ್ದು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ವಿಗ್ ನಿಮಗೆ ಸಿಗುತ್ತೆ ಶಾಪ್ಸಲ್ಲೆಲ್ಲ. ನಿಮಗೆ ಈ ಡಾಲ್ ಮೇಕಿಂಗ್ ಮೆಟೀರಿಯಲ್ಸ್ ಎಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ನಾನೆಲ್ಲ ಮಾರ್ಕೆಟಲ್ಲಿ ತೊಗೋತೀನಿ. ಸಿಗುತ್ತೆ ಅಂತ ಕಡೆ ನಿಮಗೆ ಈ ಹ್ಯಾಂಡ್ಮೇಡ್ ಡಾಲ್ಸು ವೈನ್ ಡಾಲ್ಸು ಇವೆಲ್ಲ ಮಾಡೋದಕ್ಕೆ ಮೆಟೀರಿಯಲ್ಸ್ ತೊಗೊತಿರಲ್ಲ ಅಲ್ಲೆಲ್ಲ ಸಿಗುತ್ತೆ. ಇಲ್ಲ ಆನ್ಲೈನಲ್ಲೂ ಅಮೆಝಾನಲ್ಲಿ ಚೆಕ್ ಮಾಡಿ ನೀವು ಈ ಥರ ವಿಗ್ ತೊಗೊಂಡಿರ್ತೀವಿ. ಯಾಕಂದರೆ ನೀವು ಉಲ್ಲನ್ನಲ್ಲೇ ನೀವು ಮಾಡಬೇಕು ಅಂತಂದರೆ ಕೂದಲು ಫುಲ್ಲು ತಲೆಗೆ ತುಂಬ ನೀವು ಉಲ್ಲನ್ನು ಹಾಕಿ ಇದನ್ನು ಇದು ಮಾಡ್ಕೋಬೇಕಾಗತ್ತೆ. ಅದೇ ಇದರಲ್ಲಾದರೆ ನೀವು ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಇದನ್ನು ಈ ಥರ ಕೂದಲಿಗೆ ನಿಮ್ಮ ತಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಈಗ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದು ದಪ್ಪ ಇರುತ್ತೆ. ಸೊ ನೀವು ಇದು ಒಂದು ಸಲ ಇದನ್ನು ಕಟ್ ಮಾಡ್ಕೊಂಡು ಅದನ್ನು ಹೀಗೆ ಬಿಡಿಸ್ಕೊಂಡು ಎರಡು ಮಾಡ್ಕೋಬೋದು. ಸೊ ಇದನ್ನು ನಾನು ರೆಡಿ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಕೂದಲಿಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ B6000ನ ನಾನು ಯೂಸ್ ಮಾಡ್ತಾಯಿದ್ದೀನಿ. B6000 ಯೂಸ್ ಮಾಡಿ ನೀಟಾಗಿ ಗ್ಲೂ ಮಾಡ್ಕೊಳ್ಳಿ ಫುಲ್ಲು. ಈ ಥರ ಫುಲ್ಲು ಗ್ಲೂ ಹಾಕ್ಕೊಂಡು ಇವಾಗ ಇದಕ್ಕೆ ನೀವು ಕೂದಲು ರೆಡಿ ಮಾಡ್ಕೊಂಡಿದ್ದೀರಲ್ಲ ಇದಕ್ಕೇನು ಮಾಡಬೇಕು, ಮಧ್ಯಕ್ಕೆ ಒಂದು ಉಲ್ಲನ್ ತಗೊಂಡು ಅದು ನಿಮಗೆ ಆವಾಗ ಬೈತಲೆ ಥರ ಎಫೆಕ್ಟ್ ಬರುತ್ತೆ. ಮಧ್ಯಕ್ಕೆ ತಗೊಂಡು ಹೀಗೆ ಇವಾಗ ಇದು ಇಲ್ಲಿದ್ದರೆ ಇದು ನೀಟಾಗಿ ಹೀಗೆ ಮಧ್ಯಕ್ಕೆ ಹಿಂಗೆ ತಗೊಂಡು ಇಲ್ಲೊಂದು ಹೀಗೆ ಮಧ್ಯ ಪೋರ್ಷನ್ ನೋಡಿಕೊಂಡು ಒಂದು
ಉಲ್ಲನ್ನಲ್ಲಿ ಒಂದು ಗಂಟು ಹಾಕ್ಕೋಬೇಕು. ನಿಮ್ಗೆ ಸೈಡ್ ಕ್ರಾಫ್ಟ್ ಬೇಕು ಅಂದರೆ ಸೈಡಿಗೆ ಹಾಕ್ಕೋಬೇಕು. ಮಧ್ಯದ ಕ್ರಾಫ್ಟ್ ಬೈತಲೇಬೇಕು ಅಂದರೆ ಈ ಬಾಯ್ ಡಾಲ್ಸ್ಗೆಲ್ಲ ಮಾಡಬೇಕಾದ್ರೆ ಸೈಡಿಗೆ ಹಾಕ್ಕೋಬೇಕು. ಈ ಥರ ಮಧ್ಯದ ಇದಕ್ಕೆ ಮಾಡ್ಕೋಬೇಕು. ಮಧ್ಯ ನಿಮ್ಗೆ ಬೈತಲೇಬೇಕಾದಾಗ ಗರ್ಲ್ ಡಾಲ್ಸ್ ಎಲ್ಲ ಮಾಡುವಾಗ ಹೀಗೆ ಮಧ್ಯಕ್ಕೆ ಹೀಗೆ ಒಂದು ಉಲ್ಲನಲ್ಲಿ ಈ ಥರ ಮಾಡ್ಕೋಬೇಕು. ಗಂಟು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಇದನ್ನು. ಇವಾಗ ಇದನ್ನು ನೀವು ಡಾಲ್ಗೆ ಸ್ಟಿಕ್ ಮಾಡ್ಕೋಬೇಕು. ಈ ಮಧ್ಯ ನೀವು ಉಲ್ಲನ್ನು ಹಾಕ್ಕೊಂಡಿರೋದನ್ನು ಈ ಥರ ಮಧ್ಯಕ್ಕೆ ಬರೋ ಹಾಗೆ ಹಿಂಗೆ ಇಟ್ಕೊಂಡು ನೀಟಾಗಿ ನೋಡಿ ನೀಟಾಗಿ ಈ ಥರ ಫಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಎಲ್ಲೂ ನಿಮಗೆ ಕಾಣಿಸ್ದೇ ಇರೋ ಹಾಗೆ ಕೂದಲಲ್ಲಿ ತಲೆನ ಫುಲ್ಲು ಈ ಥರ ಹೀಗೆ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಹಿಂದೆಗಡೆ ನೀಟಾಗಿ ಹೀಗೆ ತೊಗೊಂಡು ಎಲ್ಲ ಸೇರಿಸ್ಕೊಂಡು ಇಲ್ಲೊಂದು ಉಲ್ಲನ್ ತೊಗೊಂಡು ಉಲ್ಲನಿಂದ ಒಂದು ಹೀಗೆ ನಾಟ್ ಹಾಕ್ಕೊಂಬಿಡಬೇಕು. ಟೈಟಾಗಿ ಒಂದು ನಾಟ್ ಹಾಕ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಸೇರಿಸಿ ಇಲ್ಲಿಗೆ ಕೆಳಗೆ ಒಂದು ಥರ ಗಂಟು ಇದನ್ನು ಹಾಕ್ಕೊಂಡು ಉಲ್ಲನಲ್ಲಿ ಒಂದು ಗಂಟು ಹಾಕ್ಕೊಂಡ್ಬಿಟ್ಟು ಹಿಂಗೆ ರೆಡಿ ಮಾಡ್ಕೋಬೇಕು. ನೋಡಿ ನೀಟಾಗಿ ಬರುತ್ತೆ ಮುಂದೆಯಿಂದ ನಿಮಗೆ ಈ ಥರ ನೀಟಾಗಿ ಕಾಣುತ್ತೆ. ಇಲ್ಲೇನಾದ್ರು ಒಂದು ಸ್ವಲ್ಪ ನಿಮಗಿರಿದ್ರೆ ಅದನ್ನು ಸ್ಟೋನ್ ಶೀಟ್ ಅಂಟಿಸಿ ಕವರ್ ಮಾಡ್ಕೊಂಬಿಡ್ಬೋದು ಬೈಟ್ಲೆ ಬಟ್ ಮಾಡಿ. ಈಗ ಇಲ್ಲಿಗೆ ಜಡೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಂಟಿಸ್ಕೊಳ್ಳೋಣ. ಜಡೆಗೆ ನಾನು ಇದಕ್ಕೆ 30 ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ. ಉಲ್ಲನಲ್ಲಿ ಜಡೆ ಮಾಡ್ಕೊಳ್ಳೋದನ್ನ ನಾನು ತೋರಿಸಿದ್ದೀನಿ ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಆ ಥರನೇ 30 ಸ್ಟ್ರ್ಯಾಂಡ್ಸ್ ಯೂಸ್ ಮಾಡಿ ಈ ಥರ ಜಡೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿಗೆ ಇಟ್ಬಿಟ್ಟು ಈ ಥರ ಸ್ಟಿಕ್ ಮಾಡ್ಕೊಂಬಿಡೋಣ. ಹಾಟ್ ಗ್ಲೂ ಹಾಕಿ ಸ್ವಲ್ಪ ಮೇಲಿಂದ ಹೀಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾಯಿನ್ ಇರೋದು ಕಾಣಿಸ್ದೇ ಇರೋ ನೀಟಾಗಿ ಕವರ್ ಮಾಡ್ಕೋಬೇಕು. ಚೂರು ಉಲ್ಲನ್ ಬೇಕಾದ್ರೆ ನೀವು ಉಲ್ಲನ್ನ ಹೀಗೆ ಸುತ್ಕೊಂಡ್ಬಿಟ್ರೆ ಕಾಣಲ್ಲ ನಿಮಗೆ. ಉಲ್ಲನ್ನಿಂದ ಈ ಥರ ಇದು ನಿಮಗೆ ಕಾಣಿಸ್ತಾ ಇರೋಂಗೆ ಇಲ್ಲಿ ಜಾಯಿನು ಹೀಗೆ ಒಂದು ಗಂಟು ಹಾಕ್ಕೊಂಬಿಟ್ರು ಆಯಿತು. ಇಲ್ಲ ನೀವು ಹೀಗೆ ಬಿಟ್ಟರು ಆಗುತ್ತೆ. ಇವಾಗ ಇದಕ್ಕೆ ಹೂವು ತೊಗೊಂಡು ಸುತ್ತಿ ನೀಟಾಗಿ ಡೆಕೋರೇಟ್ ಮಾಡಿಕೊಂಡು ಡಾಲ್ನ ಡೆಕೋರೇಟ್ ಮಾಡ್ಕೊಳ್ಳೋದು. ನೋಡಿ ಈ ಥರ ರೆಡಿ ಆಗುತ್ತೆ. ನಾನು ನಿಮಗೆ ತೋರಿಸಿದ್ದೀನಲ್ಲ ಡೆಕೋರೇಷನ್ ಪಾರ್ಟು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನೀವು ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ನೀವು ಬೇರೆ ಸರ ಅವೆಲ್ಲನೂ ಹಾಕ್ಬೋದು. ನಾನು ಈ ಥರ ಸ್ಟೋನ್ ಶೀಟ್ಸು ಮತ್ತು ಈ ಥರ ಜುಮ್ಕಾ ಎಲ್ಲ ಯೂಸ್ ಮಾಡಿ ಈ ಥರ ರೆಡಿ ಮಾಡಿದ್ದೀನಿ. ಫ್ಲೀಟ್ಸ್ಗೆಲ್ಲ ನಾನು ನಿಮಗೆ ತೋರಿಸಿದ್ನಲ್ಲ ಸ್ವಲ್ಪ ಗ್ಲೂ ಹಾಕಿ ನೀಟಾಗಿ ಹಿಂಗೆ ಅದನ್ನು ಪ್ರೆಸ್ ಮಾಡಿದ್ರೆ ಒಂಚೂರು ಒಳಗಡೆಯಿಂದ ಗ್ಲೂ ಹಾಕಿ ಪ್ರೆಸ್ ಮಾಡಿದ್ರೆ ನೀಟಾಗಿ ನೆರಿಗೆ ಎಲ್ಲ ನೀಟಾಗಿ ಈ ಥರ ಕೂರುತ್ತೆ. ಈ ಥರ ರೆಡಿ ಆಗುತ್ತೆ. ನೋಡಿ ಹಿಂದೆಗಡೆಗೆ ನಾನು ನಿಮಗೆ ಜಡೆ ಹಾಕಿದ್ನಲ್ಲ, ಜಡೆ ಹಾಕಿ ಅದನ್ನು ಅಂಟಿಸ್ಕೊಳ್ಳೋದು ತೋರಿಸಿದ್ನಲ್ಲ, ಅಂಟಿಸಾದ್ಮೇಲೆ ಈ ಥರ ವೈಟ್ ಫ್ಲವರ್ ಮತ್ತು ನನ್ನ ಹತ್ರ ಆರೆಂಜ್ ಕಲರ್ ಇದೆ ಅದರಿಂದ ಕವರ್ ಮಾಡಿದ್ದೀನಿ. ಈ ಥರ ನೀಟಾಗಿ ಹಿಂಗೆ ಹೂವು ಮುಡಿಸ್ಬಿಟ್ರೆ ನಿಮಗೆ ಇಲ್ಲಿ ಅಟ್ಯಾಚ್ ಆಗಿರೋದು ಜಡೆ ಎಲ್ಲ ಏನೂ ಗೊತ್ತಾಗೋದಿಲ್ಲ, ಕ್ಲೀನಾಗಿರುತ್ತೆ. ನೋಡಿ ಬ್ಯಾಕ್ ವ್ಯೂ ಕೂಡ ನೀಟಾಗಿರುತ್ತೆ ನಿಮಗೆ. ಫ್ರಂಟ್ ಸೈಡಿಂದ ಅಂತೂ ತುಂಬ ಕ್ಯೂಟಾಗಿ ಕಾಣುತ್ತೆ. ಈ ಥರ ನೀವು ರೆಡಿ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನೀವು ಸಿಂಪಲ್ಲಾಗಿ ಸ್ಯಾರಿನ ಎಷ್ಟು ಬೇಗ ಉಡಿಸ್ಬೋದು ಅಂತ.
ಇದೇ ಥರ ನಂದು ಮುಂದೆ ಬರೋ ವೀಡಿಯೋಸ್ನು ಎಲ್ಲ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನು ನಿಮಗೆ ಬೇರೆ ಬೇರೆ ಹಾಫ್ ಸ್ಯಾರಿ ಹಾಕೋದು, ದೊಡ್ಡ ಡಾಲ್ಸ್ಗೆ 16 ಇಂಚಸ್ ಡಾಲ್ಸ್ಗೆ ಹಾಫ್ ಸ್ಯಾರಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಜೊತೆಗೆ ಬ್ಲೌಸ್ ಸ್ಟಿಕ್ ಮಾಡೋದು ಕೂಡ ಅದರಲ್ಲಿ ತೋರಿಸ್ತೀನಿ. ಸೊ ಎಲ್ಲರೂ ವೆಯ್ಟ್ ಮಾಡ್ತೀರಿ. ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. Thank you so much friends. Thanks for watching.